ಪಾರ್ಥ, ನಾಳೆ ಮಕ್ಳ ಬರ್ಡೇ. ಇಷ್ಟು ವರ್ಷ ಇವರಿಬ್ರು ಬರ್ಡೇನ ಒಟ್ಟಿಗೆ ಮಾಡೋ ಅವಕಾಶನೇ ಸಿಕ್ಕಿರಲಿಲ್ಲ. ಸೊ ಗ್ರ್ಯಾಂಡ್ ಆಗಿ ಆಗ್ಬೇಕು. ಓಕೆ, ಎಲ್ಲಾರನ್ನೂ ಕರಿ, ಫ್ರೆಂಡ್ಸು, ರಿಲೇಟಿವ್ಸು, ಗೆಸ್ಟ್ ಎಲ್ಲರೂ ಬರಬೇಕು. ಇವರಿಬ್ರು ನಮ್ಮ ಮಕ್ಕಳು ಅಂತ ಎಲ್ರಿಗೂ ಗೊತ್ತಾಗೋ ದಿನ ಅದು. ಡನ್ ಬಿಗ್ ಬ್ರೋ. ಯಾರು ಮರೆಯೋಕೆ ಆಗ್ಬಾರ್ದು. ಅಷ್ಟು ಗ್ರ್ಯಾಂಡ್ ಆಗಿರುತ್ತೆ, ಅಷ್ಟು ಮೆಮೊರಬಲ್ ಆಗಿರುತ್ತೆ. ಮಿಂಚು, ಆಕಾಶ್ ಇಬ್ರು ಸ್ಟಾರ್ ಅಟ್ರಾಕ್ಷನ್. ನನಗೆ ದೊಡ್ಡ ಕೇಕ್ ಬೇಕು. ನನಗೂ ದೊಡ್ಡ ಕೇಕ್ ಬೇಕು. ಬರ್ತಡೇ ನಂದು. ನಂದು ಬರ್ತಡೇ. ನಂದು. ಸಾಕು ನಿಲ್ಸಿ. ಇವ್ರ ಜಗಳದಲ್ಲಿ ಒಂದು ಖುಷಿ ಇರುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಮನ್ಸಿಗೆ ಈಗ ಸಮಾಧಾನ, ಒಂದು ನೆಮ್ಮದಿ. ನಾನು ನನಗೆ ವಿಷಯನ ಹೇಳಿಲ್ಲ. ಹೇಳಬಲ್ಲೆ? ಯಾಕೋ ಡಲ್ ಆಗಿದ್ಯಾ? ನೀನು ಡಲ್ಲಾಗಿದ್ದಾಗ ನಾನು ಖುಷಿಯಾಗಿರೋಕ್ಕಾಗುತ್ತೇನೋ? ನಾನೆಲ್ಲೋ ಡಲ್ ಆಗಿದ್ದೀನಿ, ಖುಷಿಯಾಗಿದ್ದೀನಿ. ನಾನು ನಿನ್ನ ನೆನ್ನೆ ಮೊನ್ನೆಯಿಂದ ನೋಡ್ತಿಲ್ಲ, ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀನಿ. ನೀನು ಒಳ್ಳೆ ಆರ್ಟಿಸ್ಟ್ ಅಂತ ನಂಗೆ ಗೊತ್ತು ಕಣಪ್ಪ. ನನ್ನ ಹತ್ರ ಅವೆಲ್ಲ ತೋರ್ಸಕ್ಕೆ ಬರಬೇಡ. ಮನಸ್ಸಲ್ಲಿ KG ಗಟ್ಟಲೆ ದುಃಖನ ಇಟ್ಕೊಂಡು ಸುಮ್ಮನೆ ಮೇಲ್ನೋಟಕ್ಕೆ ಖುಷಿಯಾಗಿರೋ ಒಂಥರ ಆ್ಯಕ್ಟ್ ಮಾಡ್ತೀಯ ಅಷ್ಟೇ ನೀನು. ಓ, ನಿನಗೆ ಗೊತ್ತಿಲ್ಲ ಏನೇನಾಯ್ತು ಗೊತ್ತಾ? ಸಡನ್ ಆಗಿ ಇಲ್ಲ, ಇಲ್ಲೇ ಪಾಸ್ ಆಗ್ತಿದೆ, ಹಾಗೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಯಾರೋ ಈ ರಿಪೋರ್ಟ್ನ ಸ್ವಾಪ್ ಮಾಡಿರೋ ಥರ ಇದೆ. ಇಟ್ಸ್ ಅ ಫೇಕ್ ರಿಪೋರ್ಟ್. ನನಗೆ ಆ ಮಗು ನಿಮ್ಮ ಮಗುನೇ ಆಗಿರ್ಬೋದು ಅಂತ ಡೌಟ್ ಇತ್ತು. ಆ ರಿಪೋರ್ಟು ಈ ರಿಪೋರ್ಟ್ ಮ್ಯಾಚ್ ಆಗ್ತಾ ಇದೆ. ಅವ್ರು ನಿಮ್ಮ ಮಗುನೇ. ಆ ಮಗು ಕೈ ಮೇಲೆ ಏನಾದ್ರು ಮಚ್ಚೆ ಇತ್ತಾ? ತ್ರಿಶೂಲದ ಮಚ್ಚೆ ಇತ್ತು. ಹಾಗಿದ್ರೆ 100% ಅದು ನಿಮ್ಮ ಮಗುನೇ. ಗೌತಮ್, ಅಖಿಲಾಂಡೇಶ್ವರಿ ಫೋನ್ ಮಾಡಿ ಎಲ್ಲ ವಿಷಯ ಹೇಳಿದ್ರು. ಮಿಂಚು ಅವಳ ನಿನ್ನ ಮಗಳು ಕಣಪ್ಪ. ಮೊದಲು ಈ ದುಡ್ಡು ತಗೊಂಡು ಈ ಸ್ಟೇಟ್ನ ಬಿಟ್ಟು ಓಡೋಗ್ಬಿಡೋಣ. ನನ್ನ ಮಗಳು ಆ ಗೋಡನಲ್ಲಿ ಇದ್ದಾಳೆ ಸರ್. ಅನಂತರ ಮಿಂಚು ನಮ್ಮ ಮಗಳೇ ಕಣ. ಗೆಳೆಯ, ಏನು ಹೇಳ್ತಾ ಇದ್ಯಾ ನೀನು? ನಿಜವಾಗ್ಲು ಮಿಂಚು ನಿನ್ನ ಮಗಳ? ಹೂ ಕಣ, ನಿಜಾನೇ.